ಆಗ ಅಂತಿದೆ ದಬ್ಬಾಳಿಯ. ಗೆಹ್ಲೋಟ್ ಅಂದ್ರೆ ಉರಿದು ಬೀಳ್ತಿದ್ದಾರೆ ಕೈಕಲಿಗಳು. ಕೆಣಕಿದ ಗೆಹ್ಲೋಟ್ ವಿರುದ್ಧ ದಿನಕ್ಕೊಂದು ಪ್ರಹಾರ. ಪ್ರಾಸಿಕ್ಯೂಷನ್ ಫೈಟ್ ಮಧ್ಯೆ ಸಂಘರ್ಷಕ್ಕೆ ಕಾಂಗ್ರೆಸ್ ಜೈ ಎನ್ನುತ್ತಿದೆ. ಕೋರ್ಟ್ ಮೆಟ್ಟಿಲೇರಲಿದೆ ಗವರ್ನರ್ ವರ್ಸಸ್ ಸರ್ಕಾರದ ಭಂಗ. ನಾನಾ ನೀನಾ ಯುದ್ಧಕ್ಕೆ ರೆಡಿಯಾದ ಸಿಎಂ ಸಿದ್ದರಾಮಯ್ಯ. ಮಸೂದೆಗೆ ಸಹಿ ಹಾಕದ ರಾಜ್ಯಪಾಲರಿಗೆ ಕೋರ್ಟ್ ಹುಮ್ಮ. ರಾಜ್ಯಪಾಲರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲಿದೆ ರಾಜ್ಯ ಸರ್ಕಾರ. ಗವರ್ನರ್ ನಡೆ ಖಂಡಿಸಿ ನ್ಯಾಯಾಲಯದ ಮೊರೆ ಫಿಕ್ಸ್. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೊಟ್ಟರು ಬೆಗ್ ಹೆಡ್. ಪರಿಹಾರಕ್ಕೆ ಕೇಂದ್ರದ ವಿರುದ್ಧವೂ ಸುಪ್ರೀಂ ಕೋರ್ಟ್ ಮೊರೆ. ಈಗ ರಾಜ್ಯಪಾಲರ ಮೊಂಡುತನದ ವಿರುದ್ಧ ಕೋರ್ಟ್ಗೆ ಮಸೂದೆಗಳ ಸ್ಪಷ್ಟೀಕರಣ ನೀಡಿದ್ರು ಸಹಿ ಹಾಕದ ಗವರ್ನರ್. ಸಹಿ ಹಾಕದೆ ವಾಪಸ್ ಕಳುಹಿಸಿರುವ ರಾಜ್ಯಪಾಲರು. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಕೋರ್ಟ್ಗೆ ಹೋಗುವ ಚಿಂತನೆ. ಮತ್ತೊಂದು ಸಂಘರ್ಷಕ್ಕೆ ಸಾಕ್ಷಿಯಾಗಲಿದೆ ಕರ್ನಾಟಕ. ಗವರ್ನರ್ ವಿರುದ್ಧ ಕೈ ಕಲಿಗಳು ದಗ ಎನ್ನುತ್ತಿದ್ದಾರೆ. ಗೆಹ್ಲೋಟ್ ಅಂದ್ರೆ ಉರಿದು ಬೀಳ್ತಿದ್ದಾರೆ. ಕೆಣಕಿದ ಗೆಹ್ಲೋಟ್ ವಿರುದ್ಧ ದಿನಕ್ಕೊಂದು ಪ್ರಹಾರ ನಡೆಸಿದ್ದಾರೆ. ಪ್ರಾಸಿಕ್ಯೂಷನ್ ಸಂಘರ್ಷಕ್ಕೆ ಕೈ ನಾಯಕರು ಜೈ ಎನ್ನುತ್ತಿದ್ದಾರೆ. ಕೋರ್ಟ್ ಮೆಟ್ಟಿಲೇರಲಿದೆ ಗವರ್ನರ್ ವರ್ಸಸ್ ಸರ್ಕಾರದ ಭಂಗ. ನಾನಾ ನೀನಾ ಎಂದು ಯುದ್ಧಕ್ಕೆ ರೆಡಿಯಾಗಿ ಕೂತಿದ್ದಾರೆ ಸಿದ್ದರಾಮಯ್ಯನವರು. ಮಸೂದೆ ವಾಪಸ್ ಕಳುಹಿಸಿದ್ದ ಗೆಹ್ಲೋಟ್ಗೆ ಲಾ ಲೆಸನ್ ಮಾಡಲಿದ್ದಾರೆ. ಮಸೂದೆಗೆ ಸಹಿ ಹಾಕದ ರಾಜ್ಯಪಾಲರಿಗೆ ಕೋರ್ಟ್ ಹುಮ್ಮ ನೀಡಲಿದ್ದು ರಾಜ್ಯಪಾಲರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದೆ ರಾಜ್ಯ ಸರ್ಕಾರ. ಗವರ್ನರ್ ನಡೆ ಖಂಡಿಸಿ ನ್ಯಾಯಾಲಯದ ಮೊರೆ ಹೋಗುವುದಂತೂ ಫಿಕ್ಸ್ ಎನ್ನಲಾಗುತ್ತಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೊಟ್ಟರು ಬಿಗ್ ಹಿಂಟ್. ಪರಿಹಾರಕ್ಕೆ ಕೇಂದ್ರದ ವಿರುದ್ಧವೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿದೆ. ಈಗ ರಾಜ್ಯಪಾಲರ ಮೊಂಡುತನದ ವಿರುದ್ಧ ಕೋರ್ಟ್ಗೆ ಹೋಗಲಿದ್ದಾರೆ. ಮಸೂದೆಗಳ ಸ್ಪಷ್ಟೀಕರಣ ನೀಡಿದ್ರು ಸಹಿ ಹಾಕದ ಗವರ್ನರ್. ಸಹಿ ಹಾಕದೆ ವಾಪಸ್ ಕಳುಹಿಸುವ ರಾಜ್ಯಪಾಲರ ವಿರುದ್ಧ ಕೈ ಕಲಿಗಳು ತೊಡೆತಟ್ಟಿ ನಿಂತಿದ್ದಾರೆ. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಕೋರ್ಟ್ಗೆ ಹೋಗುವ ಚಿಂತನೆ ನಡೆಸಿದ್ದು ಮತ್ತೊಂದು ಸಂಘರ್ಷಕ್ಕೆ ಸಾಕ್ಷಿಯಾಗಲಿದೆ ಕರ್ನಾಟಕ. ಕ್ಲಾರಿಫಿಕೇಶನ್ ಇದ್ರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇವೆ. ಸುಮ್ಮನೆ ನೀವು ರಾಜ್ಯ ಸರ್ಕಾರವನ್ನ ಒಂಥರ ಕೈ ಕಟ್ಟಾಕದಂಗೆ ಮಾಡಬೇಕು ಅನ್ನೋದು ಇದರ ಉದ್ದೇಶನ, ಏನು ಉದ್ದೇಶ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಏನಾದರೂ ಇರಲಿ, ಅದಕ್ಕೆ ಇನ್ನೂ ಅವ್ರು ಏನು ಕೇಳಿದ್ದಾರೆ ಅದಕ್ಕೂ ಕೂಡ ಉತ್ತರ ಕಳಿಸ್ತಾ ಇದ್ದೀವಿ. ಸುಮ್ಮನೆ ನೀವು ಅವ್ರು ಮಾಡೋದೇ ಸರಿ ಅನ್ನೋ ಥರ ಮಾತಾಡಿದರೆ ನಾವೇನು ಹೇಳೋಕ್ಕಾಗಲ್ಲ. ಒನ್ಸ್ ರಿಜೆಕ್ಟೆಡ್ ಟ್ವೈಸ್ ಇಟ್ ಇಸ್ ಗೋಯಿಂಗ್, ಸೆಕೆಂಡ್ ಟೈಮ್ ಇಟ್ಸ್ ಗೋಯಿಂಗ್ ನೌ. ಇದು ಪ್ರೋ ಪೀಪಲ್ ಮೆಜರ್. ಮಹಾರಾಷ್ಟ್ರಲ್ಲಿ ಮಾಡಿದ್ದಾರೆ, ಮಧ್ಯಪ್ರದೇಶಲ್ಲಿ ಮಾಡಿದ್ದಾರೆ. ನೀವು ಹೇಳಿದ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಸ್ ರೆಕಮೆಂಡೆಡ್, ನಾಟ್ ಓನ್ಲಿ ಬರೀ ಬಾಯ್ ಮಾತನಲ್ಲ, ಇಂಪ್ಲಿಮೆಂಟ್ ಮಾಡಿದರೆ ವಿಲ್ ಗಿವ್ ಯು ಮನಿ ಆಸ್ ಅನ್ ಇನ್ಸೆಂಟಿವ್ ಅಂತ. ಕಂಪ್ಲೈನ್ಸ್ ಕೊಡಿ ಅಂತೇಳಿ. ಇದು ಕಂಪ್ಲೈನ್ಸ್ ಕೊಟ್ಟರೆ ನಮ್ಗೊಂದು ಸ್ವಲ್ಪ ಪುಕ್ಸಟ್ಟೆ ದುಡ್ಡು ಬರ್ತದೆ ರಾಜ್ಯಕ್ಕೆ. ವಾಟ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ರೆಕಮೆಂಡಿಂಗ್, ವಾಟ್ ಮಹಾರಾಷ್ಟ್ರ ಆ್ಯಂಡ್ ಮಧ್ಯಪ್ರದೇಶ ಆಲ್ರೆಡಿ ಇಂಪ್ಲಿಮೆಂಟೆಡ್. ಇವರು ಕೇಸ್ ಸ್ಟಡಿ ಕೊಡಿ ಅಂತ ಕೇಳಿದರೆ ನಾನು ಎಲ್ಲಿಂದ ನಾನು ಗೌರ್ಮೆಂಟ್ ನಡೆಸಲನ ಕೇಸ್ ಸ್ಟಡಿ? ನಾನೇನು ಐ ಎಮ್ ಪ್ರೊಫೆಸರ್ ಕೇಸ್ ಸ್ಟಡಿ ತೊಗೊಂಬರೋಕ್ಕೆ? ದರ್ ಇಸ್ ಎ ಲಿಮಿಟ್ ಟು ಎವ್ರಿಥಿಂಗ್. ವಿ ಹ್ಯಾವ್ ಟು ವರ್ಕ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್, ನಾಟ್ ಪ್ರೈವೇಟ್ ಇಂಟ್ರೆಸ್ಟ್. ಆರ್ ನೋಡೋಣ ಈಗ ಯಾಕೆ ಅಷ್ಟು ಲೆವೆಲ್ಗೆ ಒಂದೇ ಸತಿ ಯಾಕೆ ಹೋಗೋದು? ಒಂದೇ ಸತಿ ಇದೆ 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 ಇರಲಿ. ಅದೇ ನಾವು ಪೇಷನ್ಸ್ ಕಳ್ಕೊಳ್ಳೋದು ಬೇಡ ಅಂತ ಅಷ್ಟೇ.